ಹದಿನೆಂಟನೇ ಶ್ಲೋಕ. ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾ ಮತ್ ಸಂಸ್ಥಾಂ ಅಧಿಗಚ್ಚತಿ. ಯೋಗಿ ಅಂದ್ರೆ ಸಾಧಕ ಅಂತ ಅರ್ಥ. ಸಾಧನೆಯ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿ ಸಾಧಕ. ಆತ್ಮಾನಂ ಸದಾ ಏವಂ ಯುಂಜನ್, ತನ್ನನ್ನ ತಾನು ಸದಾ ಅಂದ್ರೆ ಯಾವಾಗಲೂ ಕೂಡ ಈ ರೀತಿಯಲ್ಲಿ ಇಟ್ಟುಕೊಂಡವನಾಗಿ, ತಾನು ಈ ರೀತಿಯಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡವನಾಗಿ, ನಿಯತ ಮಾನಸಃ ನಿಯಂತ್ರಿತವಾದ ಮನಸ್ಸಿನಲ್ಲಿ ಚಂಚಲ, ಗೊಂದಲ, ಭಯ ಯಾವುದು ಇರಬಾರದು, ಮನೋನಿಯಂತ್ರಣ ಇರಬೇಕು. ಹಾಗೆ ನಿಯತ ಮಾನಸನಾಗಿ ನಿರ್ವಾಣ ಪರಮಾಂ ಶಾಂತಿ. ನಿರ್ವಾಣ ಪರಮ, ನಿರ್ವಾಣ ಪರಮ ಅಂತ ಹೇಳಿದ್ರೆ ಶಾಂತಿ ಅಂದ್ರೆ ಸುಖ. ನಿರ್ವಾಣ, ವಾಣ ಅಥವಾ ಬಾಣ ಅಂದ್ರೆ ದೇಹ, ಹಿಂದೆ ಬಂದಿದೆ ನಮಗೆ. ವಾಣ ಅಂದ್ರೆ ಈ ಪಾಂಚಭೌತಿಕವಾದ ದೇಹ, ಅಥವಾ ಬಾಣ ಅಂದ್ರೂ ಕೂಡ ಪಾಂಚಭೌತಿಕವಾದ ದೇಹ. ನಮ್ಮ ಈ ಪಾಂಚಭೌತಿಕವಾದ ದೇಹವನ್ನ ನಾವು ಬಿಡ್ತೀವಿ. ಯಾವಾಗ ನಿರಂತರವಾಗಿ ದೇವರ ಧ್ಯಾನ ಮಾಡ್ತೀವೋ, ಪಾಂಚಭೌತಿಕವಾದ ದೇಹ ನಮಗೆ ಮುಕ್ತಿಗೆ ಹೋಗ್ಬೇಕು ಅಂದ್ರೆ ಸ್ವರೂಪದಿಂದ ಕೇವಲ ನಮ್ಮ ಆತ್ಮ ಇದೆಯಲ್ಲ, ಅದು ಮಾತ್ರ ಮುಕ್ತಿಗೆ ಹೋಗುವಂಥದ್ದು. ಆತ್ಮನಿಗೆ ಇರತಕ್ಕಂಥ ಕವಚಗಳು ಯಾವುದು ಕೂಡ ಅಂದ್ರೆ ಲಿಂಗ ಶರೀರ ಅಂತ ಕರೀತಾರೆ, ಈ ಒಂದು ಸ್ಥೂಲ ಶರೀರ, ಇದ್ಯಾವುದು ಮುಕ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿರ್ವಾಣ ಪರಮ ಲಿಂಗ ಶರೀರ ಅಂತ ಏನಿದೆ, ಮನುಷ್ಯನಿಗಿರತಕ್ಕಂಥ ಲಿಂಗ ಶರೀರ, ಅದು ಪೂರ್ತಿ ಹೋಗೋದು, ಅದು ಪೂರ್ತಿ ಭಂಗವಾಗೋದು. ಲಿಂಗ ಶರೀರದ ಭಂಗದ ನಂತರದಲ್ಲಿ ಸಿಗುವಂತಹ ಶಾಂತಿ ಅಂದ್ರೆ ಸುಖದ ತುತ್ತ ತುದಿ. ಶಂ ಅಂದ್ರೆ ಸುಖ, ಅದರ ಅಂತ ಉತ್ಕೃಷ್ಟವಾದ ಸುಖ, ಶ್ರೇಷ್ಠ ಸುಖ, ಅದನ್ನ ಅವನು ಪಡಿತಾನೆ. ಅಧಿಗಚ್ಚತಿ. ಮತ್ ಸಂಸ್ಥಾಂ ಶಾಂತಿ. ಶಾಂತಿ ಅಂದ್ರೆ ಎಂಥದ್ದು? ಮತ್ ಸಂಸ್ಥಾಂ, ಮೈ ಸಂಸ್ಥಾ ಮತ್ ಸಂಸ್ಥಾ, ತಾಂ ಮತ್ ಸಂಸ್ಥಾ, ಭಗವಂತನಲ್ಲೇ ಇರುವಿಕೆ, ದೇವರ ಜೊತೆಯಲ್ಲೇ ಯಾವಾಗಲೂ ಇರುವಂಥದ್ದು. ಈಗ ನಾವು ನಮ್ಮೊಳಗೆ ದೇವರಿದ್ದಾನೆ, ವಸ್ತುತಃ ನಾವು ದೇವರ ಜೊತೆಯಲ್ಲಿದ್ದೇವೆ. ಯಾಕೆ ನಮ್ಮ ಹೊರಗು ದೇವರಿದ್ದಾನೆ, ನಮ್ಮ ಒಳಗು ದೇವರಿದ್ದಾನೆ, ನಮ್ಮ ಅಕ್ಕ ಪಕ್ಕ ಎಡ ಬಲ ಮುಂದೆ ಹಿಂದೆ ಎಲ್ಲ ಕಡೆ ದೇವರಿದ್ದಾನೆ. ಆದ್ರೆ ದೇವರನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಇದ್ದಾನೆ ಅಂತ ಗೊತ್ತಷ್ಟೇ ಹೊರತು ದೇವರನ್ನ ಕಾಣ್ತಾ ಇಲ್ಲ. ಆದರೆ ಯಾವಾಗ ನಾವು ನಿರಂತರ ಧ್ಯಾನವನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡಿತೀವೋ, ಆಗ ಮತ್ ಸಂಸ್ಥಾಂ ನಿರಂತರವಾಗಿ ದೇವರ ಆಸರೆಯಲ್ಲಿ ಇರ್ತೇವೆ. ಯಾವಾಗಲೂ ದೇವರ ಆಸರೆಯಲ್ಲೇ, ದೇವರ ಜೊತೆಯಲ್ಲೇ ನಾವಿದ್ದೇವೆ ಅನ್ನೋದನ್ನ ನಾವು ಕಾಣ್ತೇವೆ. ಹೀಗೆ ಧ್ಯಾನದ ಒಂದು ಫಲ ಏನು ಅಂತ ಹೇಳಿದ್ರೆ, ದೇವರನ್ನ ನಿರಂತರವಾಗಿ ಕಾಣುವ ಒಂದು ಉತ್ಕೃಷ್ಟವಾದ ಸುಖ ಅಂದ್ರೆ ಯಾವುದು? ಮೋಕ್ಷ ಸುಖ. ಮೋಕ್ಷ ಸುಖವನ್ನ ಪಡೀಲಿಕ್ಕಾಗತ್ತೆ. ಯಾರಿಗೆ ಬಂಧನಗಳೆಲ್ಲವೂ ಕೂಡ ಬಿಡುಗಡೆ ಆಗಬೇಕು, ಮೋಕ್ಷ ಸುಖ ಸಿಗಬೇಕು ಎಂಬ ಬಯಕೆ ಇದೆಯೋ ಅವರು ಈ ರೀತಿಯಲ್ಲಿ ಇರಿ. ಏವಂ ಅಂದ್ರೆ ಈಗಾಗಲೇ ಹೇಳಿದಂತೆ. ಏವಂ ಅಂದ್ರೆ ಈ ತರ. ಏವಂ ಇಷ್ಟೊತ್ತು ಹೇಳಾಯ್ತಲ್ಲ, ಯಾವ ತರ ನಾವು ಕೂತ್ಕೊಳ್ಬೇಕು, ಯಾವ ತರ ನಮ್ಮ ಮನಸ್ಸಿರಬೇಕು, ನಮ್ಮ ಇಂದ್ರಿಯಗಳು ಹೇಗಿರಬೇಕು ಹೇಗಿರಬಾರದು, ಈ ರೀತಿಯಾಗೆಲ್ಲ ಇದ್ದವರಾಗಿ ಆತ್ಮಾನಂ ಸದಾ ಯುಂಜನ್. ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮನಸ್ಸನ್ನ ಸದಾ ಯಾವಾಗಲೂ ಕೂಡ, ಸದಾ ಅನ್ನೋದೊಂದು ಅವ್ಯಯ, ಕಾಲವಾಚಿಯಾದ ಅವ್ಯಯ, ಎಲ್ಲಾ ಕಾಲದಲ್ಲೂ ಕೂಡ ಯುಂಜನ್. ಯುಂಜನ್ ಅಂದ್ರೆ ಯುಜರಿ ಯೋಗೆ, ಸಮಾಧಿ ಯೋಗದಲ್ಲೇ ಇಟ್ಕೊಳ್ಬೇಕು ಮನಸ್ಸು. ಮತ್ತೆ ಇನ್ನು ಪ್ರಾಕೃತ ವಿಚಾರದ ಕಡೆಗೆ ಹರಿದು ಹೋಗ್ಬಿಡಬಾರ್ದು. ಧ್ಯಾನಕ್ಕೆ ಕೂತಾಗ ಮಾತ್ರ ಮನಸ್ಸು ಒಳ್ಳೆಯ ವಿಚಾರವನ್ನು ಆಲೋಚನೆ ಮಾಡ್ತಾ ಇರುತ್ತೆ, ಒಳ್ಳೆಯ ಬಯಕೆಯನ್ನು ಹುಟ್ಟಿಸ್ತಾ ಇರುತ್ತೆ. ನಾವು ಧ್ಯಾನದಿಂದ ಹೊರಗೆ ಬಂದ ಕೂಡಲೇ ಬೇಡದ ಆಲೋಚನೆಗಳು ಬಂದ್ಬಿಡೋದು, ಆತರ ಆಗ್ಲೇಬಾರ್ದು. ಸದಾ ಯುಂಜನ್, ಯಾವಾಗಲೂ ಕೂಡ ಸಮಾಧಿ ಸ್ಥಿತಿಯಲ್ಲಿ ಉತ್ತಮವಾದ ವಿಚಾರದ ಆಲೋಚನೆಯಲ್ಲಿ ಮನಸ್ಸನ್ನು ನಾವು ಕಟ್ ಹಾಕ್ಬೇಕು. ಹೀಗೆ ಯೋಗಿ, ಯೋಗ ಸಾಧಕನು ನಿಯತ ಮಾನಸಃ, ನಿಯಮಿತವಾಗಿ ಒಂದೇ ಕಡೆ ಮನಸ್ಸಿರಬೇಕು. ಮನಸ್ಸು ಯಾವುದೋ ಒಂದು ಕಡೆ ಇರುತ್ತೆ, ಯಾವುದಾವುದೋ ಬೇಡದ ವಿಚಾರಗಳಲ್ಲಿ ಮನಸ್ಸಿರೋದಕ್ಕಿಂತಲೂ ಕೂಡ ನಿಯತ, ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್ ಆಗಿ ಭಗವಂತನ ಕಡೆಯಲ್ಲೇ ನಮ್ಮ ಮನಸ್ಸು ಇರುವಂತೆ ನಿಯಮಿತವಾಗಿ, ದೇವರ ವಿಚಾರ ಬಿಟ್ಟು ಬೇರೆ ಯಾವ ಕಡೆಗೂ ಕೂಡ ಮನಸ್ಸು ಹರಿದೋಗದಂತೆ ನಿರ್ವಾಣ ಪರಮಾಂ, ಹೀಗೆ ನಿಯತ ಮಾನಸನಾಗಿ ನಿರ್ವಾಣ ಪರಮಾಂ. ಈ ಸ್ಥೂಲ ದೇಹ ಅಂದ್ರೆ ಈ ಪ್ರಾಕೃತ ದೇಹ, ಲಿಂಗ ದೇಹ ಇದೆಲ್ಲವೂ ಕೂಡ ಹೋದ ನಂತರ ನಮಗೆ ಬರತಕ್ಕಂತಹ ಮತ್ಸಂಸ್ಥಾನ್, ಸದಾ ದೇವರ
ಜೊತೆಯಲ್ಲೇ ದೇವರ ಆಸರೆಯಲ್ಲೇ ದೇವರನ್ನ ನೋಡಿಕೊಂಡೇ ಇರತಕ್ಕಂತಹ ಶಾಂತಿಂ ಮೋಕ್ಷ ಸುಖವನ್ನು, ಸುಖದ ತುತ್ತ ತುದಿಯನ್ನು ಗಚ್ಚತಿ, ಗಚ್ಚತಿ ಅಂದ್ರೆ ಹೋಗುತ್ತಾನೆ ಅಂತಲ್ಲ, ಅನುಭವಿಸುತ್ತಾನೆ. ಇಂತಹ ಮೋಕ್ಷ ಸುಖವನ್ನು ಯಾವಾಗ ಅನುಭವಿಸ್ತಾನೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಏನೇನು ನಮಗೆ ಧ್ಯಾನದ ಪ್ರಕ್ರಿಯೆಗಳನ್ನ ತೋರಿಸ್ಕೊಟ್ಟಿದ್ದಾನೋ, ಪರಮಾತ್ಮ ತೋರಿಸಿಕೊಟ್ಟಂತಹ ಕ್ರಮದಲ್ಲಿ ಧ್ಯಾನವನ್ನ ಆಚರಿಸಿ ಆ ದೇವರನ್ನ ಕಂಡಂತ ಭಗವಂತನನ್ನ ನಿರಂತರವಾಗಿ ನಮ್ಮ ದೃಷ್ಟಿಯಲ್ಲೇ, ನಮ್ಮ ಮನಸ್ಸಿನಲ್ಲೇ, ನಮ್ಮ ಬುದ್ಧಿಯಲ್ಲೇ ಇರಿಸಿಕೊಂಡು ಅವನನ್ನು ಯಾವಾಗಲೂ ಕಾಣ್ತಾ ನಿರಂತರತೆಯನ್ನ ಕಾಪಾಡಿಕೊಂಡ್ವಿ ಅಂತಾದ್ರೆ, ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಮುಗಿತು ಅಂತಾದ್ರೆ ನಮ್ಮ ಈ ದೇಹ ನಾಶವಾಗತ್ತೆ. ಬರೀ ಈ ದೇಹ ನಾಶವಾಗೋದಿಲ್ಲ, ಲಿಂಗ ಶರೀರದವರೆಗೂ ನಮ್ಮ ದೇಹ ನಾಶವಾಗಿ ಮುಕ್ತಿಗೆ ಹೋಗ್ತೇವೆ. ಮುಕ್ತಿಯಲ್ಲೇ ನಿರಂತರವಾಗಿ ದೇವರನ್ನು ಕಂಡು ಮತ್ತಷ್ಟು ಸುಖವನ್ನ ಪಡ್ತೇವೆ ಅನ್ನೋದು ಒಟ್ಟ ಅಭಿಪ್ರಾಯ. ಏವಂ ಈ ಅನ್ವಯಾರ್ಥ ಹೇಳಾಗಿದೆ. ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಶ್ರೀಕೃಷ್ಣಾರ್ಪಣಮಸ್ತು.